ಅದನ್ನ ಬಗ್ಗೆ ನಿಮ್ಮನ್ನ ಮಾತಾಡ್ತೀನಿ, ಹಾಗೆ ಸಂಪರ್ಕದಲ್ಲಿರಿ ಸರ್. ಡಿ ಗ್ಯಾಂಗ್ಗೆ ಶುರುವಾಯಿತು ಅಸಲಿ ಸಂಕಷ್ಟ. ಕೊಲೆ ಕೇಸ್ ಟ್ರಯಲ್ ನವೆಂಬರ್ 10ನೇ ತಾರೀಕಿನಿಂದ ಶುರುವಾಗುತ್ತೆ. ವಾದ ಪ್ರತಿವಾದ ಕೂಡ ಆರಂಭ ಆಗುತ್ತೆ ನವೆಂಬರ್ 10ರಿಂದ. ಡಿ ಗ್ಯಾಂಗ್ಗೆ ಶುರುವಾಗಿದೆ ಅಸಲಿ ಸಂಕಷ್ಟ. ಈಗ ಶುರುವಾಗಿರೋದು ಅಸಲಿ ಸಂಕಷ್ಟ. ನವೆಂಬರ್ 10ರಿಂದ ರೇಣುಕಾಸ್ವಾಮಿ ಕೊಲೆ ಕೇಸ್ ಟ್ರಯಲ್ ನಡೆಯುತ್ತೆ. ಈಗ ಎಲ್ಲ ಆರೋಪಿಗಳು ಈಗ ಹೇಳಿರುವಂತ ನಮ್ಮಲ್ಲಿರುವಂತ ಆರೋಪಗಳೆಲ್ಲವೂ ಕೂಡ ಸುಳ್ಳು ಅಂತ ಹೇಳಿದ್ದಾರೆ. 57ನೇ ಕೋರ್ಟ್ನಲ್ಲಿ ಮಾತನಾಡಿಸೋದಕ್ಕೆ ಅವಕಾಶ ಸಿಕ್ಕಿದ್ದಂತೆ ಆರೋಪಿಗಳನ್ನ 57ನೇ ಕೋರ್ಟ್ ಹಾಲ್ನಲ್ಲಿ ಪೊಲೀಸರು ಕೂರಿಸಿದ್ದಾರೆ. ಎಲ್ಲ ಆರೋಪಿಗಳ ಜೊತೆ ವಕೀಲರು ಮಾತಾಡಬೇಕು ಅಂತೇಳಿ ಮನವಿಯನ್ನ ಮಾಡಿಕೊಂಡಂತ ಹಿನ್ನೆಲೆಯಲ್ಲಿ 57ನೇ ಕೋರ್ಟ್ನ ಹಾಲ್ನಲ್ಲಿ ಮಾತಾಡೋದಕ್ಕೆ ಅವಕಾಶವನ್ನ ಮಾಡಿಕೊಡಲಾಗಿದೆ. ಹಿರಿಯ ವಕೀಲರಾಗಿರುವಂತಹ ಸುನಿಲ್ ಕುಮಾರ್ ಅವರು ಹಾಗೆ ಒಂದಷ್ಟು ವಿಚಾರವನ್ನು ಹೇಳ್ತಾರೆ. ಸುನಿಲ್ ಸರ್, ಈಗ ಈ ಚಾರ್ಜ್ ಫ್ರೇಮ್ ಅಂದ್ರೆ ಏನು? ಈಗ ವಕೀಲರಿಗೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ಎಲ್ಲಾ ಆರೋಪಿಗಳ ಜೊತೆ ಮಾತಾಡೋದಕ್ಕೆ. ಇದರ ಬಗ್ಗೆ ಸಾಮಾನ್ಯವಾಗಿ ನಮಗೆ ತಿಳಿಸ್ಕೊಡೋದಾದ್ರೆ ನೋಡಿ, ಚಾರ್ಜ್ ಫ್ರೇಮ್ ಅಂದ್ರೆ ಅದು ಕ್ರಿಮಿನಲ್ ಲಾ ನಲ್ಲಿ ಬಹಳಷ್ಟು ಒಂದು ಇಂಪಾರ್ಟೆಂಟ್ ಪ್ರೊಸೀಜರ್. ಅದು ಚಾರ್ಜ್ ಅಂದ್ರೆ ಏನು? ಆರೋಪ. ಯಾವ ಸೆಕ್ಷನ್ ಅಡಿನಲ್ಲಿ ನಿಮ್ಮ ಮೇಲೆ ಆರೋಪವನ್ನು ನಾವು ನಿಗದಿಪಡಿಸಿದೀವಿ. 301 ಸೆಕ್ಷನ್ ಇರ್ತದೆ. 201 ಡಿಸ್ಟ್ರಕ್ಷನ್ ಆಫ್ ಎವಿಡೆನ್ಸ್ ಅಂದ್ರೆ ಸಾಕ್ಷಿ ಹಾಳು ಮಾಡಕ್ ಒಂದು ಸೆಕ್ಷನ್ ಇದೆ, ಕಿಡ್ನಾಪ್ ಮಾಡ್ಲಿಕ್ಕೆ ಒಂದು ಸೆಕ್ಷನ್ ಇದೆ. ಹಾಗಾಗಿ ಎಲ್ಲರಿಗೂ ಸೇಮ್ ಸೆಕ್ಷನ್ಸ್ ಹಾಕೋದಿಲ್ಲ. ಕೆಲವರಿಗೆ ಬೇರೆ ಬೇರೆ ಸೆಕ್ಷನ್ಸ್ ಇರ್ತದೆ. ಕಿಡ್ನಾಪ್ ಅಲ್ಲಿ ಪಾತ್ರದಲ್ಲಿ ಯಾರು ಇದಾರೋ ಅವ್ರಿಗೆ ಕಿಡ್ನಾಪ್ ಸೆಕ್ಷನ್ಸ್ ಅನ್ವಯಿಸುತ್ತೆ, ಹೊಡೆದಿರೋ ಸೆಕ್ಷನ್ ಅನ್ವಯಿಸುತ್ತೆ. ಮರ್ಡರ್ ನಲ್ಲಿ ನೇರವಾಗಿ ಅಥವಾ ಪರೋಕ್ಷವಾಗಿ ಭಾಗಿಯಾಗಿದ್ರೆ ಅವ್ರಿಗೆ ಮರ್ಡರ್ ಸೆಕ್ಷನ್ ಅನ್ವಯಿಸುತ್ತೆ. ಹಾಗಾಗಿ ಎಲ್ಲರಿಗೂ ಬೇರೆ 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 ಸೆಕ್ಷನ್ ಗಳಲ್ಲಿ ಚಾರ್ಜ್ ಫ್ರೇಮ್ ಮಾಡ್ತಾ ಬರ್ತಾರೆ. ಕಾಮನ್ ಆಗಿ 8 ರಿಂದ 9 ಮಂದಿ ಕೊನೆಯದಾಗಿ ನಿಂತು ಆ ಮರ್ಡರ್ ಅಲ್ಲಿ ಡೈರೆಕ್ಟ್ ಆಗಿ ಅಥವಾ ಇಂಡೈರೆಕ್ಟ್ ಅಲ್ಲಿ ಪಾತ್ರ ಇದೆ ಅಂತ ಗೊತ್ತಾದಾಗ ಅವರೆಲ್ಲರಿಗೂ ಸೇರಿ ಕಾಮನ್ ಸೆಕ್ಷನ್ ಗಳನ್ನ ಫ್ರೇಮ್ ಮಾಡ್ತಾರೆ. ಅದನ್ನ ನಾವು ಚಾರ್ಜ್ ಫ್ರೇಮ್ ಅಂತ ಹೇಳ್ತೀವಿ. ಅಪ್ಪಟ ಕನ್ನಡದಲ್ಲಿ ಯಾವ ಕಾಯ್ದೆ ಅಡಿನಲ್ಲಿ ಇವರ ಮೇಲೆ ಅಪರಾಧದ ಸೆಕ್ಷನ್ ಗಳನ್ನ ಹೊರಿಸಲಾಗಿದೆ, ಯಾವ ಸೆಕ್ಷನ್ ಗಳ ಅಡಿನಲ್ಲಿ ಇವರ ಮೇಲೆ ಈ ಕೇಸನ್ನ ನಾವು ತೀರ್ಮಾನ ಮಾಡ್ತೀವಿ, ಅದನ್ನ ಚಾರ್ಜ್ ಫ್ರೇಮ್ ಅಂತ ನಾವು ಹೇಳ್ತೀವಿ. ಅದನ್ನ ನ್ಯಾಯಾಧೀಶರು ಮಾಡಿದ್ದಾರೆ. ಇದು ಕ್ರಿಮಿನಲ್ ಲಾ ನಲ್ಲಿ ಬಹಳಷ್ಟು ವೆರಿ ಇಂಪಾರ್ಟೆಂಟ್ ಸ್ಟೇಜ್. ಯಾಕಂದ್ರೆ ಇವತ್ತಿಂದ ದರ್ಶನ್ ಅವರ ಪ್ರಕರಣದ ಮೊದಲನೇ ವಿಚಾರಣೆ ಇವತ್ತಿಂದ ಶುರು ಆಗ್ತದೆ. ಇವತ್ತಿಂದ ಸುಪ್ರೀಂ ಕೋರ್ಟ್ ತೀರ್ಪು ಕೂಡ ಇದೆ. ಆದಷ್ಟು ಬೇಗ ಮುಗಿಸ್ಬೇಕು ಅಂತ ಸುಪ್ರೀಂ ಕೋರ್ಟ್ ತೀರ್ಪು ಇರೋದ್ರಿಂದ ಇವತ್ತಿಂದ ಆದಷ್ಟು ಬೇಗ ಟ್ರಯಲ್ನ ಮುಗಿಸ್ಲಿಕ್ಕೆ ನ್ಯಾಯಾಧೀಶರು ಎಲ್ಲ ತರ ಪ್ರಯತ್ನವನ್ನು ಖಂಡಿತವಾಗ್ಲೂ ಇವತ್ತಿಂದ ಮಾಡ್ತಾರೆ. ಓಕೆ ಸುನಿಲ್ ಸರ್, ಈಗ ಒಂದು ವಿಚಾರ ನಾವು ಅಲ್ಲಿ ಗಮನಿಸ್ತಾ ಇದ್ವಿ. ಆರಂಭದಲ್ಲಿ ಕೋರ್ಟ್ನಲ್ಲಿ ಕ್ರೌಡ್ ಇರುತ್ತೆ. ಕ್ರೌಡ್ ಆಗ್ತಿದೆ ಅಂತಾನೆ 4 ಗಂಟೆಗೆ ಅಜ್ಜನ್ ಮಾಡ್ತಾರೆ, ಬೇಡ 10ನೇ ತಾರೀಕು ಮಾಡೋಣ ಅಂತೇಳಿ ಅಜ್ಜನ್ ಮಾಡ್ತಾರೆ. ವಕೀಲರು ರಿಕ್ವೆಸ್ಟ್ ಅನ್ನ ಮಾಡ್ಕೊಳ್ತಾರೆ, ಬೇಡ ಇವತ್ತೇ ಮಾಡಿ ಮುಗಿಸಿ ಅಂತೇಳಿ. ಅದೆಲ್ಲ ಆದ್ಮೇಲೆ ಮತ್ತೆ ನ್ಯಾಯಾಧೀಶರು ಮತ್ತೆ ಪ್ರಕ್ರಿಯೆಯನ್ನ ಆರಂಭ ಮಾಡ್ತಾರೆ. ನನ್ನ ಕುತೂಹಲ ಇರುವಂತದ್ದು, ಕೇವಲ ಇದೊಂದೇ ಪ್ರಕರಣದಲ್ಲಿ 99% ಸುಳ್ಳು ಅಂತ ಹೇಳ್ತಾರೆ ಆರೋಪಿಗಳು, ಅಥವಾ ಎಲ್ಲಾ ಪ್ರಕರಣದಲ್ಲಿ ಹೀಗೆ ಆಗುತ್ತಾ ಅಂತ? ಖಂಡಿತವಾಗ್ಲಿ ನೋಡಿ ನಾಗೇಂದ್ರ ಬಾಬು, ಸಾಮಾನ್ಯ 95% ಪ್ರಕರಣಗಳಲ್ಲಿ ಎಲ್ಲ ಆರೋಪಿಗಳು ಸುಳ್ಳು ಅಂತಾನೆ ಹೇಳ್ತಾರೆ. ಯಾವ ಆರೋಪಿ ಕೂಡ ನನ್ನ ಮೇಲೆ ಹೊರಿಸಿರುವಂತ ಈ ಸೆಕ್ಷನ್, ನನ್ನ ಮೇಲೆ ಹೊರಿಸಿರುವಂತ ಆರೋಪ ಸುಳ್ಳು, ನಾನು ಮಾಡಿ ಇಲ್ಲ ಸ್ವಾಮಿ ಅಂತ ಎಲ್ಲರೂ 95-96% ಹಾಗೆ ಹೇಳ್ತಾರೆ. ಕೆಲವು ಪ್ರಕರಣಗಳಲ್ಲಿ ನಾವು ನೋಡಿದಂತ 2-3 ಪ್ರಕರಣಗಳಲ್ಲಿ ಕೆಲವರು ಆರೋಪಿಗಳು ಅದನ್ನ ತಪ್ಪನ್ನ ಒಪ್ಕೋತಾರೆ. ಇಲ್ಲ ಸ್ವಾಮಿ, ಗೊತ್ತಿಲ್ದಿರ ವಯಸ್ಸಾಗಿತ್ತು, ನನ್ನ ತಪ್ಪಾಗಿದೆ, ಅಥವಾ ಗೊತ್ತಿಲ್ದಿರ ಏನೋ ತಪ್ಪು ಮಾಡ್ಬಿಟ್ಟಿದ್ದು, ನಂಗೊಂದು ಕಮ್ಮಿ ಶಿಕ್ಷೆ ಕೊಡಿ ಅಂತ ತಪ್ಪಂತ ಒಪ್ಕೋತಾರೆ. ಒಪ್ಕೊಂಡಾಗ ಏನಾಗುತ್ತೆ, ಆಗ ಕೇಸು ಟ್ರಯಲ್ ಮೇಲೆ ಹೋಗೋದಿಲ್ಲ. ನ್ಯಾಯಾಧೀಶರು ಅದನ್ನ ತೀರ್ಪಿಗೆ ಹಾಕೊಂಡ್ಬಿಡ್ತಾರೆ. ಈ ಎವಿಡೆನ್ಸು, ಸಾಕ್ಷಿ, ವಿಚಾರಣೆ ಯಾವುದು ನಡೆಯೋದಿಲ್ಲ. ಯಾವಾಗ ಆರೋಪಿ ತನ್ನ ತಪ್ಪನ್ನ ಒಪ್ಕೊಂಡ್ಬಿಡ್ತಾನೋ ಆಗ ಕನಿಷ್ಠ ಶಿಕ್ಷೆ ಆದ್ರೂ ಕೊಡೋಣ, ಆತ ಒಪ್ಕೊಂಡಿದ್ದೇನೆ, ಪರಿವರ್ತನೆ ಆಗ್ತೀನಿ, ತಪ್ಪು ನಂದು ಅಂತ ಹೇಳಿ ಒಪ್ಕೊಂಡಿದ್ದೇನೆ ಅಂತೇಳಿ ಆತ ಒಬ್ಬ ಆರೋಪಿಗೆ ಮಾತ್ರ ಎಷ್ಟು ಕಮ್ಮಿ ಆಗುತ್ತೋ ಆ ಕಮ್ಮಿ ಶಿಕ್ಷೆಯನ್ನು ಕೊಟ್ಟು ಇಡೀ ಕೇಸನ್ನು ಮುಕ್ತಾಯ ಮಾಡ್ಬಿಡ್ತಾರೆ. ಹಾಗಾಗಿ ಮ್ಯಾಕ್ಸಿಮಮ್ ಕೇಸ್ಗಳಲ್ಲಿ ಯಾರು ಒಪ್ಕೊಳ್ಳೋದಿಲ್ಲ, ಆರೋಪಿಗಳೆಲ್ಲರೂ. ಒಂದು ಕುತೂಹಲ ಇರೋದು ಸರ್, ಈಗ ಆಯ್ತು ನಮ್ಮ ಮೇಲೆ ಈಗ ಏನು ದೋಷಾರೋಪ ಸಾರಾಂಶ ಓದಿ ಹೇಳಿದಿರಿ, ವಿ ಅಗ್ರಿ ಅಂತ ಏನಾದ್ರು ಹೇಳಿದ್ರೆ ಅದಕ್ಕೆ ಹೇಗೆ ಪ್ರಕ್ರಿಯೆ ಇರುತ್ತೆ? ಈಗ ಸುಳ್ಳು ಅಂತ ಎಲ್ಲರೂ ಕೂಡ ಹೇಳಿದ್ದಾರೆ, ಇಲ್ಲ ನಾವು ಒಪ್ಕೊಳ್ಳೋಕೆ ತಯಾರಿಲ್ಲ, ಇದೆಲ್ಲವೂ ಕೂಡ ಸುಳ್ಳು ಅಂತ ಹೇಳಿ ಆಗಿದೆ. ಹಾಗಾದ್ರೆ ಮುಂದೆ ಪ್ರಕ್ರಿಯೆಗಳು ಹೇಗೆ ನಡೆಯುತ್ತೆ ಕಾನೂನಾತ್ಮಕವಾಗಿ ಅನ್ನೋದ್ರ ಬಗ್ಗೆ ನಿಮ್ಮಿಂದ ಮಾಹಿತಿನ ಪಡೆದುಕೊಳ್ಬೇಕು ಸುನಿಲ್ ಸರ್. ಹಾಗೆ ದಯವಿಟ್ಟು ಒಂದು 2 ಮಿನಿಟ್ ಅದನ್ನ ಬಗ್ಗೆ ನಿಮ್ಮನ್ನ ಮಾತಾಡ್ತೀನಿ, ಹಾಗೆ ಸಂಪರ್ಕದಲ್ಲಿರಿ ಸರ್. ಡಿ ಗ್ಯಾಂಗ್ಗೆ ಶುರುವಾಯಿತು ಅಸಲಿ ಸಂಕಷ್ಟ. ಕೊಲೆ ಕೇಸ್ ಟ್ರಯಲ್ ನವೆಂಬರ್ 10ನೇ ತಾರೀಕಿನಿಂದ ಶುರುವಾಗುತ್ತೆ. ವಾದ ಪ್ರತಿವಾದ ಕೂಡ ಆರಂಭ ಆಗುತ್ತೆ ನವೆಂಬರ್ 10ರಿಂದ. ಡಿ ಗ್ಯಾಂಗ್ಗೆ ಶುರುವಾಗಿದೆ
ಅಸಲಿ ಸಂಕಷ್ಟ. ಈಗ ಶುರುವಾಗಿರೋದು ಅಸಲಿ ಸಂಕಷ್ಟ. ನವೆಂಬರ್ 10ರಿಂದ ರೇಣುಕಾಸ್ವಾಮಿ ಕೊಲೆ ಕೇಸ್ ಟ್ರಯಲ್ ನಡೆಯುತ್ತೆ. ಈಗ ಎಲ್ಲ ಆರೋಪಿಗಳು ಈಗ ಹೇಳಿರುವಂಥದ್ದು ನಮ್ಮಲ್ಲಿರುವಂಥ ಆರೋಪಗಳೆಲ್ಲವೂ ಕೂಡ ಸುಳ್ಳು ಅಂತ ಹೇಳಿದ್ದಾರೆ. 57ನೇ ಕೋರ್ಟ್ನಲ್ಲಿ ಮಾತನಾಡಿಸೋದಕ್ಕೆ ಅವಕಾಶ ಸಿಕ್ಕಿದ್ದಂತೆ ಆರೋಪಿಗಳನ್ನ 57ನೇ ಕೋರ್ಟ್ ಹಾಲ್ನಲ್ಲಿ ಪೊಲೀಸರು ಕೂರಿಸಿದ್ದಾರೆ. ಎಲ್ಲ ಆರೋಪಿಗಳ ಜೊತೆ ವಕೀಲರು ಮಾತಾಡಬೇಕು ಅಂತೇಳಿ ಮನವಿಯನ್ನ ಮಾಡಿಕೊಂಡಂತ ಹಿನ್ನೆಲೆಯಲ್ಲಿ 57ನೇ ಕೋರ್ಟ್ ಹಾಲ್ನಲ್ಲಿ ಮಾತಾಡೋದಕ್ಕೆ ಅವಕಾಶವನ್ನ ಮಾಡಿಕೊಡಲಾಗಿದೆ. ಹಿರಿಯ ವಕೀಲರಾಗಿರುವಂತಹ ಸುನಿಲ್ ಕುಮಾರ್ ಅವರು ಹಾಗೆ ಒಂದಷ್ಟು ವಿಚಾರವನ್ನು ಹೇಳ್ತಾರೆ. ಸುನಿಲ್ ಸರ್, ಈಗ ಈ ಚಾರ್ಜ್ ಫ್ರೇಮ್ ಅಂದ್ರೆ ಏನು? ಈಗ ವಕೀಲರಿಗೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ಎಲ್ಲಾ ಆರೋಪಿಗಳ ಜೊತೆ ಮಾತಾಡೋದಕ್ಕೆ. ಇದರ ಬಗ್ಗೆ ಸಾಮಾನ್ಯವಾಗಿ ನಮಗೆ ತಿಳಿಸ್ಕೊಡೋದಾದ್ರೆ ನೋಡಿ, ನಾಗೇಂದ್ರ ಬಾಬು, ಚಾರ್ಜ್ ಫ್ರೇಮ್ ಅಂದ್ರೆ ಅದು ಕ್ರಿಮಿನಲ್ ಲಾ ನಲ್ಲಿ ಬಹಳಷ್ಟು ಒಂದು ಇಂಪಾರ್ಟೆಂಟ್ ಪ್ರೊಸೀಜರ್. ಅದು ಚಾರ್ಜ್ ಅಂದ್ರೆ ಏನು? ಆರೋಪ. ಯಾವ ಸೆಕ್ಷನ್ ಅಡಿನಲ್ಲಿ ನಿಮ್ಮ ಮೇಲೆ ಆರೋಪವನ್ನು ನಾವು ನಿಗದಿಪಡಿಸಿದೀವಿ? 301 ಸೆಕ್ಷನ್ ಇರ್ತದೆ. 201 ಡಿಸ್ಟ್ರಕ್ಷನ್ ಆಫ್ ಎವಿಡೆನ್ಸ್ ಅಂದ್ರೆ ಸಾಕ್ಷಿ ಹಾಳು ಮಾಡಕ್ಕೆ ಒಂದು ಸೆಕ್ಷನ್ ಇದೆ, ಕಿಡ್ನಾಪ್ ಮಾಡ್ಲಿಕ್ಕೆ ಒಂದು ಸೆಕ್ಷನ್ ಇದೆ. ಹಾಗಾಗಿ ಎಲ್ಲರಿಗೂ ಸೇಮ್ ಸೆಕ್ಷನ್ಸ್ ಹಾಕೋದಿಲ್ಲ. ಕೆಲವರಿಗೆ ಬೇರೆ ಬೇರೆ ಸೆಕ್ಷನ್ಸ್ ಇರ್ತದೆ. ಕಿಡ್ನಾಪ್ ಅಲ್ಲಿ ಪಾತ್ರದಲ್ಲಿ ಯಾರಿದ್ದಾರೋ ಅವ್ರಿಗೆ ಕಿಡ್ನಾಪ್ ಸೆಕ್ಷನ್ಸ್ ಅನ್ವಯಿಸುತ್ತೆ, ಹೊಡೆದಿರೋ ಸೆಕ್ಷನ್ ಅನ್ವಯಿಸುತ್ತೆ, ಮರ್ಡರ್ ನಲ್ಲಿ ನೇರವಾಗಿ ಅಥವಾ ಪರೋಕ್ಷವಾಗಿ ಭಾಗಿಯಾಗಿದ್ರೆ ಅವ್ರಿಗೆ ಮರ್ಡರ್ ಸೆಕ್ಷನ್ ಅನ್ವಯಿಸುತ್ತೆ. ಹಾಗಾಗಿ ಎಲ್ಲರಿಗೂ ಬೇರೆ 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 ಸೆಕ್ಷನ್ ಗಳಲ್ಲಿ ಚಾರ್ಜ್ ಫ್ರೇಮ್ ಮಾಡ್ತಾ ಬರ್ತಾರೆ. ಕಾಮನ್ ಆಗಿ 8 ರಿಂದ 9 ಮಂದಿ ಕೊನೆಯದಾಗ ನಿಂತು ಆ ಮರ್ಡರ್ ಅಲ್ಲಿ ಡೈರೆಕ್ಟ್ ಆಗಿ ಅಥವಾ ಇಂಡೈರೆಕ್ಟ್ ಅಲ್ಲಿ ಪಾತ್ರ ಇದೆ ಅಂತ ಗೊತ್ತಾದಾಗ ಅವರೆಲ್ಲರಿಗೂ ಸೇರಿ ಕಾಮನ್ ಸೆಕ್ಷನ್ ಗಳನ್ನ ಫ್ರೇಮ್ ಮಾಡ್ತಾರೆ. ಅದನ್ನ ನಾವು ಚಾರ್ಜ್ ಫ್ರೇಮ್ ಅಂತ ಹೇಳ್ತೀವಿ. ಅಪ್ಪಟ ಕನ್ನಡದಲ್ಲಿ ಯಾವ ಕಾಯ್ದೆ ಅಡಿನಲ್ಲಿ ಇವರ ಮೇಲೆ ಅಪರಾಧದ ಸೆಕ್ಷನ್ ಗಳನ್ನ ಹೊರಿಸಲಾಗಿದೆ, ಯಾವ ಸೆಕ್ಷನ್ ಗಳ ಅಡಿನಲ್ಲಿ ಇವರ ಮೇಲೆ ಈ ಕೇಸನ್ನ ನಾವು ತೀರ್ಮಾನ ಮಾಡ್ತೀವಿ, ಅದನ್ನ ಚಾರ್ಜ್ ಫ್ರೇಮ್ ಅಂತ ನಾವು ಹೇಳ್ತೀವಿ. ಅದನ್ನ ನ್ಯಾಯಾಧೀಶರು ಮಾಡಿದ್ದಾರೆ. ಇದು ಕ್ರಿಮಿನಲ್ ಲಾ ನಲ್ಲಿ ಬಹಳಷ್ಟು ವೆರಿ ಇಂಪಾರ್ಟೆಂಟ್ ಸ್ಟೇಜ್. ಯಾಕಂದ್ರೆ ಇವತ್ತಿಂದ ದರ್ಶನ್ ಅವರ ಪ್ರಕರಣದ ಮೊದಲನೇ ವಿಚಾರಣೆ ಇವತ್ತಿಂದ ಶುರು ಆಗ್ತದೆ. ಇವತ್ತಿಂದ ಸುಪ್ರೀಂ ಕೋರ್ಟ್ ತೀರ್ಪು ಕೂಡ ಇದೆ. ಆದಷ್ಟು ಬೇಗ ಮುಗಿಸ್ಬೇಕು ಅಂತ ಸುಪ್ರೀಂ ಕೋರ್ಟ್ ತೀರ್ಪಿರೋದ್ರಿಂದ ಇವತ್ತಿಂದ ಆದಷ್ಟು ಬೇಗ ಟ್ರಯಲ್ ನ ಮುಗಿಸ್ಲಿಕ್ಕೆ ನ್ಯಾಯಾಧೀಶರು ಎಲ್ಲ ತರ ಪ್ರಯತ್ನವನ್ನು ಖಂಡಿತವಾಗ್ಲೂ ಇವತ್ತಿಂದ ಮಾಡ್ತಾರೆ. ಓಕೆ ಸುನಿಲ್ ಸರ್, ಈಗ ಒಂದು ವಿಚಾರ ನಾವು ಅಲ್ಲಿ ಗಮನಿಸ್ತಾ ಇದ್ವಿ. ಆರಂಭದಲ್ಲಿ ಕೋರ್ಟ್ನಲ್ಲಿ ಕ್ರೌಡ್ ಇರುತ್ತೆ, ಕ್ರೌಡ್ ಆಗ್ತಿದೆ ಅಂತಾನೆ 4 ಗಂಟೆಗೆ ಅಜ್ಜನ್ ಮಾಡ್ತಾರೆ, ಬೇಡ 10ನೇ ತಾರೀಕು ಮಾಡೋಣ ಅಂತೇಳಿ ಅಜ್ಜನ್ ಮಾಡ್ತಾರೆ. ವಕೀಲರು ರಿಕ್ವೆಸ್ಟ್ ಅನ್ನ ಮಾಡ್ಕೊಳ್ತಾರೆ, ಬೇಡ ಇವತ್ತೇ ಮಾಡಿ ಮುಗಿಸಿ ಅಂತೇಳಿ. ಅದೆಲ್ಲ ಆದ್ಮೇಲೆ ಮತ್ತೆ ನ್ಯಾಯಾಧೀಶರು ಮತ್ತೆ ಪ್ರಕ್ರಿಯೆಯನ್ನ ಆರಂಭ ಮಾಡ್ತಾರೆ. ನನ್ನ ಕುತೂಹಲ ಇರುವಂತದ್ದು, ಕೇವಲ ಇದೊಂದೇ ಪ್ರಕರಣದಲ್ಲಿ 99% ಸುಳ್ಳು ಅಂತ ಹೇಳ್ತಾರೆ ಆರೋಪಿಗಳು, ಅಥವಾ ಎಲ್ಲಾ ಪ್ರಕರಣದಲ್ಲಿ ಹೀಗೆ ಆಗುತ್ತಾ ಅಂತ? ಖಂಡಿತವಾಗ್ಲಿ ನೋಡಿ ನಾಗೇಂದ್ರ ಬಾಬು, ಸಾಮಾನ್ಯ 95% ಪ್ರಕರಣಗಳಲ್ಲಿ ಎಲ್ಲ ಆರೋಪಿಗಳು ಸುಳ್ಳು ಅಂತಾನೆ ಹೇಳ್ತಾರೆ. ಯಾವ ಆರೋಪಿ ಕೂಡ ನನ್ನ ಮೇಲೆ ಹೊರಿಸಿರುವಂತ ಈ ಸೆಕ್ಷನ್, ನನ್ನ ಮೇಲೆ ಹೊರಿಸಿರುವಂತ ಆರೋಪ ಸುಳ್ಳು, ನಾನು ಮಾಡಿ ಇಲ್ಲ ಸ್ವಾಮಿ ಅಂತ ಎಲ್ಲರೂ 95-96% ಹಾಗೆ ಹೇಳ್ತಾರೆ. ಕೆಲವು ಪ್ರಕರಣಗಳಲ್ಲಿ ನಾವು ನೋಡಿದಂತ 2-3 ಪ್ರಕರಣಗಳಲ್ಲಿ ಕೆಲವರು ಆರೋಪಿಗಳು ಅದನ್ನ ತಪ್ಪನ್ನ ಒಪ್ಕೋತಾರೆ. ಇಲ್ಲ ಸ್ವಾಮಿ, ಗೊತ್ತಿಲ್ದಿರ ವಯಸ್ಸಾಗಿತ್ತು, ನನ್ನ ತಪ್ಪಾಗಿದೆ, ಅಥವಾ ಗೊತ್ತಿಲ್ದಿರ ಏನೋ ತಪ್ಪು ಮಾಡ್ಬಿಟ್ಟಿದ್ದು, ನಂಗೊಂದು ಕಮ್ಮಿ ಶಿಕ್ಷೆ ಕೊಡಿ ಅಂತ ತಪ್ಪಂತ ಒಪ್ಕೋತಾರೆ. ಒಪ್ಕೊಂಡಾಗ ಏನಾಗುತ್ತೆ, ಆಗ ಕೇಸು ಟ್ರಯಲ್ ಮೇಲೆ ಹೋಗೋದಿಲ್ಲ. ನ್ಯಾಯಾಧೀಶರು ಅದನ್ನ ತೀರ್ಪಿಗೆ ಹಾಕೊಂಡ್ಬಿಡ್ತಾರೆ. ಈ ಎವಿಡೆನ್ಸು, ಸಾಕ್ಷಿ, ವಿಚಾರಣೆ ಯಾವುದು ನಡೆಯೋದಿಲ್ಲ. ಯಾವಾಗ ಆರೋಪಿ ತನ್ನ ತಪ್ಪನ್ನ ಒಪ್ಕೊಂಡ್ಬಿಡ್ತಾನೋ ಆಗ ಕನಿಷ್ಠ ಶಿಕ್ಷೆ ಆದ್ರೂ ಕೊಡೋಣ, ಆತ ಒಪ್ಕೊಂಡಿದ್ದೇನೆ, ಪರಿವರ್ತನೆ ಆಗ್ತೀನಿ, ತಪ್ಪು ನಂದು ಅಂತ ಹೇಳಿ ಒಪ್ಕೊಂಡಿದ್ದೇನೆ ಅಂತ ಹೇಳಿ ಆತ ಒಬ್ಬ ಆರೋಪಿಗೆ ಮಾತ್ರ ಎಷ್ಟು ಕಮ್ಮಿ ಆಗುತ್ತೋ ಆ ಕಮ್ಮಿ ಶಿಕ್ಷೆಯನ್ನು ಕೊಟ್ಟು ಇಡೀ ಕೇಸನ್ನು ಮುಕ್ತಾಯ ಮಾಡ್ಬಿಡ್ತಾರೆ. ಹಾಗಾಗಿ ಮ್ಯಾಕ್ಸಿಮಮ್ ಕೇಸ್ಗಳಲ್ಲಿ ಯಾರು ಒಪ್ಕೊಳ್ಳೋದಿಲ್ಲ, ಆರೋಪಿಗಳೆಲ್ಲರೂ. ಒಂದು ಕುತೂಹಲ ಇರೋದು ಸರ್, ಈಗ ಆಯ್ತು ನಮ್ಮ ಮೇಲೆ ಈಗ ಏನು ದೋಷಾರೋಪ ಸಾರಾಂಶ ಓದಿ ಹೇಳಿದಿರಿ, ವಿ ಅಗ್ರಿ ಅಂತ ಏನಾದ್ರು ಹೇಳಿದ್ರೆ ಅದಕ್ಕೆ ಹೇಗೆ ಪ್ರಕ್ರಿಯೆ ಇರುತ್ತೆ? ಈಗ ಸುಳ್ಳು ಅಂತ ಎಲ್ಲರೂ ಕೂಡ ಹೇಳಿದ್ದಾರೆ, ಇಲ್ಲ ನಾವು ಒಪ್ಕೊಳ್ಳೋಕೆ ತಯಾರಿಲ್ಲ, ಇದೆಲ್ಲವೂ ಕೂಡ ಸುಳ್ಳು ಅಂತ